ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮಜುಲಂ ಭಜೆ ತಾಪತ್ರಯಾಪಹಂ. ಸುಧಾದ್ಯಮಲಸದ್ಬೋಧಂ ಸುಕೀರ್ತಿವಿಲಸದ್ದಿಶಂ ಸುಧೀ ಸಂಸ್ತುತ್ಯ ಸುಗುಣಂ ಸುಶೀಲೇಂದ್ರಗುರುಂ ಭಜೆ. ಈ ದಿವಸ ಪ್ರಾತಸ್ಮರಣೀಯರಾದಂತಹ ರಾಯರ ಮಠದ ಪರಂಪರೆಯಲ್ಲಿ ಬರುವಂತಹ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ಶ್ರೀಗಳವರು ಪೂರ್ವಾಶ್ರಮದಲ್ಲಿ ಕೃಷ್ಣಾಚಾರ್ಯ ಎಂಬುದಾಗಿ ಇವರ ಹೆಸರು. ಪೂಜ್ಯರಾದಂತಹ ಸುಪ್ರಜ್ಞೇಂದ್ರ ತೀರ್ಥ ಶ್ರೀಪಾದಂಗಳವರಲ್ಲಿ ಕಾವ್ಯ, ನಾಟಕ, ಅಲಂಕಾರ, ವೇದಾಂತಾದಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರು. ಮತ್ತು ಪಂಡಿತವರೇಣ್ಯರಾದಂತಹ ಹುಲಿ ಹನುಮಂತಾಚಾರ್ಯರಲ್ಲಿ ನ್ಯಾಯ ಮತ್ತು ಮೀಮಾಂಸಾ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರು. ಗುರುಗಳಾದಂತಹ ಸುಕೃತೀಂದ್ರ ತೀರ್ಥ ಶ್ರೀಪಾದಂಗಳವರಲ್ಲಿ ಸಮಗ್ರವಾಗಿರ್ತಕ್ಕಂತಹ ವೇದಾಂತದ ಅಧ್ಯಯನ ಮಾಡಿದರು ಅಂಥೇಳಿ ಇವರ ಚರಿತ್ರೆಯನ್ನು ನೋಡಿದಾಗ ತಿಳಿಯುತ್ತದೆ. ಮತ್ತು ಪಂಡಿತ ಪೋಷಣೆಗೋಸ್ಕರ ಶ್ರೀಮತ್ ಸಮೀರ ಸಮಯ ಸಂವರ್ಧಿನಿ ಸಭಾ ಅನ್ನುವಂತಹ ಸಭೆಯನ್ನು ಆಯೋಜನೆ ಮಾಡಿ ಎಲ್ಲ ಜ್ಞಾನ ಪಕ್ಷಪಾತಿಗಳಾಗಿ ಜ್ಞಾನಗ್ರಾಹಿಗಳಾಗಿ ಎಲ್ಲ ಪಂಡಿತರನ್ನು ಕರೆಸಿ ವಾಕ್ಯಾರ್ಥಗಳನ್ನು ನಡೆಸಿ ಅವರಿಗೆ ವಿಶೇಷವಾಗಿ ಸಂಭಾವನೆ ಇತ್ಯಾದಿಗಳನ್ನು ಮಾಡಿ ಅವ್ರನ್ನ ಪೋಷಣೆಯನ್ನು ಮಾಡ್ತಾಯಿದ್ರು ಅಂಥೇಳಿ ಅವರ ಚರಿತ್ರೆಯಲ್ಲಿ ನಾವು ನೋಡಿದ್ದೇವೆ. ಅವರ ಕಾಲದಲ್ಲಿ ಅನಂತಕೃಷ್ಣ ಸ್ವಾಮಿಗಳು ಬರೆದಂತಹ ಚಂದ್ರಿಕಾ ಖಂಡನ ಅನ್ನುವಂತಹ ಗ್ರಂಥವನ್ನು ನೋಡಿ ಅದಕ್ಕೆ ಪ್ರತಿಯಾಗಿ ಚಂದ್ರಿಕಾ ಪ್ರಕಾಶ ಪ್ರಸರ ಎಂಬುವಂತಹ ಅದ್ಭುತವಾಗಿರ್ತಕ್ಕಂತಹ ಖಂಡನ ಗ್ರಂಥವನ್ನು ಪೂಜ್ಯರಾದಂತಹ ಗೌಡಗೆರೆ ವೆಂಕಟರಮಣಾಚಾರ್ಯರ ಕೈಯಿಂದ ತಾವೇ ಅದನ್ನು ಖುದ್ದಾಗಿ ಬರೆಸಿ ಅದನ್ನು ಪ್ರಕಟಗೊಳಿಸಿ ಅದನ್ನು ಖಂಡನೆ ಮಾಡಿಸಿದರು ಅನ್ನೋದು ಕೂಡ ನಮಗೆ ತಿಳಿಯುತ್ತದೆ. ಇಂತಹ ಪೂಜ್ಯರಾದಂತಹ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು ಅದನ್ನು ಹೊಸ ರೀತಿಯಲ್ಲಿದ್ದು ಎಲ್ಲರನ್ನೂ ಕೂಡ ಅನುಗ್ರಹ ಮಾಡುತ್ತಾರೆ. ಅವರ ಜೀವಿತಾವಧಿಯಲ್ಲೂ ಕೂಡ ಗದ್ವಾಲದ ರಾಜನಿಗೆ ಮಕ್ಕಳನ್ನು ಕೊಟ್ಟದ್ದು ಮತ್ತು ಮಳೆಯನ್ನು ಅನುಗ್ರಹಿಸಿದ್ದು ಇವನ್ನೆಲ್ಲ ನಾವು ಅವರ ಮಹಿಮೆಯಲ್ಲಿ ನೋಡಿದ್ದೇವೆ. ಅಂತಹ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು.